ಮರ್ದ ಸರ್ಕಾರ ಇದ್ದಿದ್ದಕ್ಕೆ ಯಾವುದೇ ರೀತಿಯಾದಂಥ ಡಿಸಿಷನ್ಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಯಾರಿಗೂ ಹೇಳಲಾರದೆ ನಾಪತ್ತೆ ಆಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಬಹಳಷ್ಟು ಕಡೆ ತೀವ್ರವಾದಂತಹ ಬರ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಜಿಲ್ಲೆಗೊಬ್ಬ ಮಂತ್ರಿ ಇಲ್ಲ. ಪ್ರಮುಖ ಜಿಲ್ಲೆಯಲ್ಲಿ ಮಂತ್ರಿಗಳೇ ಇಲ್ಲ. ಇದರ ಪರಿಣಾಮವಾಗಿ ಜನರ ಬವಣೆಗಳನ್ನ ಕೇಳೋರಿಲ್ಲ. ಮೇವೆಷ್ಟಿದೆ ಗೊತ್ತಿಲ್ಲ, ಕುಡಿ ನೀರಿನ ಸಮಸ್ಯೆ ಎಲ್ಲಿದೆ ಅದು ಗೊತ್ತಿಲ್ಲ. ಆದ್ರೆ ಬೇಜವಾಬ್ದಾರಿಯಿಂದ ಮಾತಾಡಿಕೊಂಡು ಅಂದ್ರೆ ಇದನ್ನೆಲ್ಲ ಮಾತಾಡಿದ್ರೆ ಸಿಕ್ಕಾಕೋತಾರ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡ್ತಾ ಹೋಗ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ವಿ. ಒಬ್ಬ ಹೇಳ್ತಾನ ಅಲ್ಲಿ ಒಂದು RSS ಬೈಠಕ್ ನಡೆದದ, ಗಲ್ಬ್ಯಾಕ್. ಇಡೀ ದೇಶದಲ್ಲಿ ನೀವಿದ್ದಾಗ ಏನು ಟೆರರಿಸಂ ಆಯ್ತ, ನಕ್ಸಲಿಸಮ್ ಅನ್ನ ಸ್ವೀಕಾರ ಮಾಡಿದ್ರಿ ಅವರು. ಕಾಂಗ್ರೆಸ್ ಪಾರ್ಟಿ ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಅದ. ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಏನ, ಆ ಟೈಮ್ದಲ್ಲಿ ಆಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ವಾಟ್ ವಾಸ್ ಹಿಸ್ ಸ್ಟೇಟ್ಮೆಂಟ್? ಅವ್ರ ಸ್ಟೇಟ್ಮೆಂಟು ದಾಂತೆವಾಡದಲ್ಲಿ 270 ಜನ ಏನೋ ಕೊಂದು ಹಾಕಿದ್ರು ನಕ್ಸಲೈಟ್ಸ್. ತೀವ್ರ ಗೊಂದಲದಿದ್ದಂಥ ಚಿದಂಬರಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವ್ ದೇರ್ ಇನ್ ಪಾರ್ಲಿಮೆಂಟ್. ಅವಾಗ ನಾ ಪಾರ್ಲಿಮೆಂಟ್ ನಲ್ಲಿ ಅಪೋಸಿಷನ್ ಪಾರ್ಟಿ MP ಆಗಿದ್ದೆ. ನೀವು ಆ ಸ್ಟೇಟ್ಮೆಂಟ್ ಇವತ್ತಿಗೂ ನೆಟ್ಟದಲ್ಲಿ ತೆಗೆದು ನೋಡ್ಬೋದು. ಸುಷ್ಮಾ ಸ್ವರಾಜ್ ಅವರು ವಿರೋಧ ಮಾಡಿದ್ರು, ಅದು ವಿರೋಧ ನೆಟ್ಟದಲ್ಲಿ ಬರೋದಿಲ್ಲ, ಯಾಕಂದ್ರೆ ಮೈಕ್ ಆಫ್ ಮಾಡ್ತಾರ. ಅವ್ರು ಹೇಳಿದ್ರು ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು 3 ದಿವಸಗಳ ಕಾಲ ನೀವು ಶಸ್ತ್ರಗಳನ್ನು ತೆಳಗಿಡ್ರಿ, ನಾವು ಮಾತುಕತೆ ಮಾಡೋಣ ಅಂತ. ಇವತ್ತು ಮೋದಿ ಸರ್ಕಾರದ ಅವಧಿಯಲ್ಲಿ ಈ ದೇಶ ನಕ್ಸಲ್ ಮುಕ್ತ ಆಗಿದೆ. ಇಡೀ ನಕ್ಸಲ್ ಫ್ರೀ ಟುಡೇ. ಈ ನಕ್ಸಲದ ಬಗ್ಗೆ ದಕ್ಷಿಣ ಭಾರತದಲ್ಲಿ, ಅದರಗೂ ದಕ್ಷಿಣ ಭಾರತದ ಕರ್ನಾಟಕದ ಉತ್ತರ ಭಾಗದಲ್ಲಿ ಇದ್ದವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರ ಪಶುಪತಿಯಿಂದ ತಿರುಪತಿವರೆಗೆ, ಪಶುಪತಿ ಎಲ್ಲದ ನೇಪಾಳದಾಗ, ತಿರುಪತಿ ಎಲ್ಲದ ಇಲ್ಲಿ ದಕ್ಷಿಣದಾಗ, ಅಲ್ಲಿಂದ ಇಲ್ಲಿ ರೆಡ್ ಕಾರಿಡಾರ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಇಟ್ ವಾಸ್ ಕಾಲ್ಡ್ ಎಸ್ ರೆಡ್ ಕಾರಿಡಾರ್. ಆ ರೆಡ್ ಕಾರಿಡಾರ್ ಎಲ್ಲ ಸಂಪೂರ್ಣವಾಗಿದ್ದಂತಹದ್ದನ್ನ ಇವತ್ತು ನಾವು ಸಂಪೂರ್ಣವಾಗಿ ನಕ್ಸಲ್ ಮುಕ್ತ ಮಾಡಿದ್ದೆವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.